ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಡ್ರಾನ್ ವ್ಲಾಗ್ಸ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ತುಂಬ ಚೆನ್ನಾಗಿದ್ದೇನೆ. ಇವತ್ತು ಈ ವಿಡಿಯೋ ಏನಂತ ಹೇಳಿದರೆ, ನನ್ನ ಡೆಲಿವರಿ ಸ್ಟೋರಿ ಮತ್ತು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಇದರಲ್ಲಿ ನಿಮಗೆ ನಂದು ನಾರ್ಮಲ್ ಡೆಲಿವರಿಯಾ ಅಥವಾ ಸಿ ಸೆಕ್ಷನಾ ಅಂತ ಗೊತ್ತಾಗ್ತದೆ. ಸೊ ನಾನು ಎಷ್ಟನೇ ವೀಕಲ್ಲಿ ಡೆಲಿವರಿ ಆದದ್ದು, ಫುಲ್ ಅಂದರೆ ಒಂದು ಪ್ರೆಗ್ನೆನ್ಸಿ ಕಂಪ್ಲೀಟ್ ಆಗಲಿಕ್ಕೆ 40 ವೀಕ್ಸ್ ಬೇಕಲ್ಲ. ಸೊ ನಾನು 40 ವೀಕ್ಸಲ್ಲಿ ಡೆಲಿವರಿ ಆದದ್ದ, ಅಥವಾ ಅದಕ್ಕಿಂತ ಮೊದಲು ಡೆಲಿವರಿ ಆದದ್ದ, ಅಥವಾ ಫುಲ್ ಟರ್ಮಾ ಪ್ರೀ ಟರ್ಮಾ ನನ್ನ ಬೇಬಿ ಅಂತ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೇನೆ. ನಾನು ಡೆಲಿವರಿ ಆದದ್ದು ಜುಲೈ 22ಗೆ. ಸೊ ಬನ್ನಿ, ಜುಲೈ 21ಗೆ ಏನಾದದಂತ ನಾನು ನಿಮಗೆ ಹೇಳ್ತೇನೆ. ನನಗೆ ಪೇನ್ ಎಂತ ಕೂಡ ಬಂದಿರಲಿಲ್ಲ. ಡಾಕ್ಟ್ರು ನನಗೆ ಹೇಳಿದರು, ಅಂದರೆ ಜುಲೈ 21ಗೆ ಜಸ್ಟ್ ಕನ್ಸಲ್ಟೇಷನ್ಗೆ ಹೋಗಿದ್ವಿ, ಅಂದರೆ ಚೆಕಪ್ಪಿಗೆ ಹೋಗಿದ್ವಿ ಡಾಕ್ಟ್ರ್ ಹತ್ರ. ನಾರ್ಮಲಾಗಿ 32 ವೀಕ್ಸ್ ಕಂಪ್ಲೀಟ್ ಆದ ನಂತರ ಎವ್ರಿ ಪ್ರೆಗ್ನೆಂಟ್ ವುಮೆನಿಗೆ ಡಾಕ್ಟರ್ ಸ್ವಲ್ಪ ಕ್ಲೋಸ್ಲಿ ಮಾನಿಟರ್ ಮಾಡ್ತಾರೆ. ಅಂದರೆ ಈಗ ಬೇಬಿದು ಗ್ರೋತ್ ಆಗಿರ್ತದಲ್ಲ, ಸೊ AFI ಲೆವೆಲ್ ಅಂದರೆ ಅಮ್ಯುನಿಟಿಕ್ ಫ್ಲೂಯಿಡ್ ಲೆವೆಲ್, ಹಾರ್ಟ್ ಬೀಟ್ ಮತ್ತು ಬೇಬಿದು ಗ್ರೋತು ಹೇಗಿದೆ ಅದನ್ನೆಲ್ಲ ಮಾನಿಟರ್ ಮಾಡ್ತಾರೆ. ಎವ್ರಿ ವೀಕ್ ನಿಮಗೆ ಹೋಗಬೇಕಾಗ್ತದೆ 32 ವೀಕ್ಸ್ ಕಂಪ್ಲೀಟ್ ಆದ ನಂತರ. ಸೊ ನಾನು ಕೂಡ ಡಾಕ್ಟ್ರು ಹೇಳಿದ್ದಕ್ಕೆ ನಾನು ಕೂಡ ಹೋಗಿದ್ದೆ ಕನ್ಸಲ್ಟೇಷನ್ಗೆ, ಅಂದರೆ 37 ವೀಕಲ್ಲಿ. ಆಗ ಏನಂತ ಹೇಳಿದರೆ, ಅದು ಮಂಡೇ ಮಾರ್ನಿಂಗ್ ನನಗೆ 9 o'clock ಕರೆಕ್ಟ್ ನೆನಪಿದ್ದು. 9 o'clockಗೆ ನನಗೆ ಅಪಾಯಿಂಟ್ಮೆಂಟ್ ಇತ್ತು ಡಾಕ್ಟ್ರ್ ಹತ್ರ. ಕ್ಲಾಕಿಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಡಾಕ್ಟ್ರ್ ಹತ್ರ ಹೋದ್ವಿ. ಸೊ ಅವರು ನನಗೆ ಅಲ್ಟ್ರಾಸೌಂಡ್ ಮಾಡಿಬಿಟ್ಟು ಬೇಬಿದು ಹಾರ್ಟ್ ಬೀಟ್, AFI ಎಲ್ಲ ಚೆಕ್ ಮಾಡಿದರು. ಸೊ ಹಾರ್ಟ್ ಬೀಟ್ ಮತ್ತು ಬೇಬಿ ಗ್ರೋತ್ ಎಲ್ಲ ನಾರ್ಮಲ್ ಇತ್ತು. AFI ಅಂದರೆ ಅಮ್ಯುನಿಟಿಕ್ ಫ್ಲೂಯಿಡ್ ಇಂಡೆಕ್ಸ್, ನಾನು ಹೇಳಿದಾಗೆ. ಸೊ ಈ ಯೂಟ್ರಸ್ ಒಳಗೆ ಸ್ಯಾಕ್ ಇರ್ತದೆ, ಅದರೊಳಗೆ ಫುಲ್ ವಾಟರ್ ಇರ್ತದೆ, ಅದರೊಳಗೆ ಬೇಬಿ ಇರೋದು. ಬೇಬಿ ಆ ವಾಟರಿಂದಲೇ ಜಸ್ಟ್ ಅಂದರೆ ಟರ್ನ್ ಎಲ್ಲ ಆಗೋದು. ಆ ವಾಟರ್ ಕಡಿಮೆ ಇದ್ದರೆ ಬೇಬಿಗೆ ಕಷ್ಟ ಆಗ್ತದೆ ಟರ್ನ್ ಆಗಲಿಕ್ಕೆ, ಅಲ್ಲಿ ಒಳಗೆ ಇರಲಿಕ್ಕೆ. ಸೊ ಡಾಕ್ಟ್ರ್ ಎಂತ ಹೇಳಿದಂತ ಹೇಳಿದರೆ, ನನ್ನದು AFI ಲೆವೆಲ್ ಕಡಿಮೆ ಇದೆ ಅಂತ ಹೇಳಿದರು. ನಾರ್ಮಲ್ ಆಗಿ AFI ಲೆವೆಲ್ 10 ಸೆಂಟಿಮೀಟರ್ಗಿಂತ ಜಾಸ್ತಿ ಇರಬೇಕು. ಡಾಕ್ಟ್ರ್ ಹೇಳಿದರು ನಂದು 6 or 7 ಸೆಂಟಿಮೀಟರ್ ಇದೆ. ಅಂದರೆ ಅವರಿಗೆ ಕರೆಕ್ಟಾಗಿ ಗೊತ್ತಾಗಲ್ಲ, ಜಸ್ಟ್ ಅವ್ರು ನೋಡುವಾಗ ಕೆಲವು ಮಾತ್ರ ಆ್ಯಕ್ಟಿವ್ ಪಾಕೆಟ್ಸ್ ಇದೆ AFIದು. ಸೊ ಅವರು ಕೌಂಟ್ ಮಾಡುವಾಗ ಆ್ಯಾವ್ರೇಜ್ ಆಗಿ ಒಂದು 6-7 ಸೆಂಟಿಮೀಟರ್ ಬರ್ತಿತ್ತು. ಸೊ ಡಾಕ್ಟ್ರ್ ಹೇಳಿದರು, ಎನಿವೇಸ್ 37 ವೀಕ್ ಕಂಪ್ಲೀಟ್ ಆಗಿದೆ. 37 ವೀಕ್ ಕಂಪ್ಲೀಟ್ ಅಂತ ಹೇಳಿದರೆ ಅದು ಫುಲ್ ಟರ್ಮ್ ಬೇಬಿ. ಸೊ 37 ವೀಕ್ಕಿಂತ ಕಡಿಮೆ ಇದ್ದರೆ ಅದು ಪ್ರೀ ಟರ್ಮ್, ಅಂದರೆ ಮೊದಲೇ ಹುಟ್ಟೋದಂತ. ನಿಂದು ಎನಿವೇಸ್ ಫುಲ್ ಟರ್ಮ್ ಆಗಿದೆ, ಬೇಬಿ ಗ್ರೋತ್ ಕೂಡ ಚೆನ್ನಾಗಿದೆ. ಸೊ ನೀನು ಇವತ್ತು ರಾತ್ರಿ 12 AM ಬಂದು ಅಡ್ಮಿಟ್ ಆಗು. ಆನಂತರ ನಿನಗೆ ಪೇಯ್ನ್ ಇಂಡ್ಯೂಸ್ ಮಾಡುವ ನಾರ್ಮಲ್ ಡೆಲಿವರಿಗೆ ನಿನಗೆ ಪ್ರಿಪೇರ್ ಮಾಡುವ ಅಂತ ಹೇಳಿದರು. ಸೊ ಏನಾಯ್ತು ಅಂತ ಹೇಳಿದರೆ, ನಾವು ಓಕೆ ಅಂತ ಹೇಳಿದ್ವಿ. ನನಗೆ ಮನಸ್ಸಿರಲಿಲ್ಲ, ಅಂದರೆ ನನಗೆ ಅಂದರೆ 40 ವೀಕ್ಸ್ ಕಂಪ್ಲೀಟ್ ಆಗಬೇಕಿತ್ತು ಅಂತ ಒಂದು ನನ್ನ ಮನಸ್ಸಲ್ಲಿತ್ತು. ಸೊ ನಾನು ಡಾಕ್ಟ್ರ್ ಹತ್ರ ರಿಕ್ವೆಸ್ಟ್ ಮಾಡಿದೆ, ಅಟ್ಲೀಸ್ಟ್ ಒಂದು 1 ವೀಕ್ ವೆಯ್ಟ್ ಮಾಡ್ಬೋದಾ ನಿಮಗೆ, ಆನಂತರ ನಾನು ಬರ್ತೇನೆ, ಅಂದರೆ 38 ವೀಕ್ಸಲ್ಲಿ ಬರ್ತೇನೆ ಅಂತ ಹೇಳಿದೆ. ಅದಕ್ಕೆ ಡಾಕ್ಟ್ರ್ ಹೇಳಿದರು, ಇಲ್ಲ, ನಿನ್ನ AFI ಲೆವೆಲ್ ಕಡಿಮೆ ಆಗ್ತಾ ಇದೆ, ಇನ್ನು ರಿಸ್ಕ್ ತಗೊಳ್ಳೋದು ಬೇಡ, ನೀನು ಇವತ್ತೇ ಅಡ್ಮಿಟ್ ಆಗಂತ ಹೇಳಿದರು. ಹಾಗೆ ಅವರು ನನಗೆ PV ಕೂಡ ಮಾಡಿದರು. PV ಅಂತ ಹೇಳಿದರೆ ಪೆಲ್ವಿಕ್ ಎಕ್ಸಾಮಿನೇಷನ್. ನಿಮ್ಮ ವಜೈನದಿಂದ ಅವರು ಜಸ್ಟ್ ಗ್ಲೌಡ್ ಫಿಂಗರನ್ನು ಇನ್ಸರ್ಟ್ ಮಾಡ್ತಾರೆ ಮತ್ತು ಚೆಕ್ ಮಾಡ್ತಾರೆ ನಿಮ್ಮದು ಸರ್ವಿಕ್ಸ್ ಓಪನ್ ಆಗಿದೆ, ಡೈಲೇಷನ್ ಎಷ್ಟಿದೆ ಅಂತ. ಸೊ ನಂದು ಎಂತ ಹೇಳಿದರೆ, ಡೈಲೇಷನ್ ಸ್ವಲ್ಪ ಕೂಡ ಇರಲಿಲ್ಲ. ಪೆಲ್ವಿಕನ್ನು ಅವರು ಜಸ್ಟ್ ನೋಡುವಾಗ ಎಂತ ಕೂಡ ಓಪನ್ ಆಗಿರಲಿಲ್ಲ, ಸ್ವಲ್ಪ 1 ಸೆಂಟಿಮೀಟರ್ ಕೂಡ ಓಪನ್ ಇರಲಿಲ್ಲ. ಯಾಕಂದರೆ 37 ವೀಕ್ ಇದ್ದದಲ್ಲ, ಕೆಲವರಿಗೆ 37 ವೀಕಲ್ಲಿ ಆಗಿರ್ಬೋದು, ಡೈಲೇಷನ್ ಸ್ವಲ್ಪ ಇರ್ಬೋದು, ನನಗೆ ಇರಲಿಲ್ಲ. ಹೇಳಿದರು, ಓಕೆ ಪರವಾಗಿಲ್ಲ, ನೀನು ಅಡ್ಮಿಟ್ ಆದ ನಂತರ ಈ ಪೇಯ್ನ್ ಇಂಡ್ಯೂಸ್ ಮಾಡಲಿಕ್ಕೆ ಜೆಲ್ ಇನ್ಸರ್ಟ್ ಮಾಡ್ತಾರೆ ವಜೈನದಿಂದ. ಸೊ ಹಾಗೆ ಜೆಲ್ ಇನ್ಸರ್ಟ್ ಮಾಡಿದರೆ ಸರ್ವಿಕ್ಸ್ ಓಪನ್ ಆಗ್ತದೆ, ಒಂದು 70% ಆಗ್ತದೆ, ನಾವು ಟ್ರೈ ಮಾಡುವ ಅಂತ ಹೇಳಿದರು. ಓಕೆ ಅಂತ ಹೇಳಿ ನಾವು ಮನೆಗೆ ಬಂದ್ವಿ.
12 AM ಹೋಗ್ಲಿಕ್ಕಿತ್ತಲ್ಲ, ನನ್ನ ಹಾಸ್ಪಿಟಲ್ ಬ್ಯಾಗ್ ಕೂಡ ರೆಡಿ ಇತ್ತು ಮೊದಲೇ. ಅದನ್ನು ಇಟ್ಕೊಂಡು ಮತ್ತು ಏನೆಲ್ಲ ನಿಮ್ಮದು ಇನ್ಶೂರೆನ್ಸ್ ಪೇಪರ್ಸ್, ರಿಪೋರ್ಟ್ಸ್ ಏನೆಲ್ಲ ಬೇಕು, ಸೊ ಅದನ್ನೆಲ್ಲ ತೆಕ್ಕೊಂಡು ನಾವು 11:30ಗೆ ಮನೆಯಿಂದ ಹೊರಟ್ವಿ. ಆ್ಯಕ್ಚುಲಿ ನಾವು ಹೊರಡುವಾಗ ವೀಡಿಯೋ ಮಾಡಲಿಲ್ಲ ಆಗ, ಅಂದರೆ ಒಂಥರ ಮಿಕ್ಸ್ಡ್ ಫೀಲಿಂಗ್ ಅಲ್ಲ, ಸ್ವಲ್ಪ ಭಯ ಸಹ ಇತ್ತು. ಅಂದರೆ ಮತ್ತು ಡೆಲಿವರಿ ಆದ ನಂತರ ಬೇಬಿಯನ್ನು ನೋಡಬೇಕಂದ್ರೆ ಹ್ಯಾಪಿನೆಸ್ ಕೂಡ ಇತ್ತು. ಅದೊಂಥರ ಮಿಕ್ಸ್ಡ್ ಫೀಲಿಂಗ್. ಎಕ್ಸ್ಪೀರಿಯೆನ್ಸ್ ಮಾಡಿದವರಿಗೆ ಗೊತ್ತಾಗ್ತದೆ, ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಸೊ 11:30ಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಹಾಸ್ಪಿಟಲ್ ಬ್ಯಾಗ್ ತಗೊಂಡು ಹೋದ್ವಿ. ಅಲ್ಲಿ ಹೋಗಿ ಅಡ್ಮಿಷನ್ ಮಾಡಿ 12 AM ಆಗುವಾಗ ನನಗೆ ಅವರು ಲೇಬರ್ ರೂಮ್ಗೆ ಕರ್ಕೊಂಡೋದ್ರು. ಲೇಬರ್ ರೂಮ್ ಅಂತ ಹೇಳಿದರೆ ಒಂದು ರೂಮ್ ಇರ್ತದೆ, ಅಲ್ಲಿ ಯಾರೆಲ್ಲ ಅಂದರೆ ಡೆಲಿವರಿಗಿಂತ ಮೊದಲು ಪೇಯ್ನ್ ಇಂಡ್ಯೂಸ್ ಮಾಡಲಿಕ್ಕೆ ಯಾರಿಗೆಲ್ಲ ಇದೆ, ಸೊ ಅವರಿಗೆ ಅಲ್ಲಿ ಅಡ್ಮಿಟ್ ಮಾಡ್ತಾರೆ. ಸೊ ನಾನು ಕೂಡ ಅಲ್ಲಿಗೆ ಹೋದೆ. ನಾನು ಜಸ್ಟ್ ನನ್ನ ಹಸ್ಬೆಂಡ್ ವೀಡಿಯೋ ತೆಗೆದಿದ್ದಾರೆ. ಅಲ್ಲಿ ನಾನು ಅಡ್ಮಿಟ್ ಆಗುವಾಗ ಅಲ್ಲಿ ಹಾಸ್ಪಿಟಲ್ ಗೌನ್ ಕೊಡ್ತಾರಲ್ಲ, ಸೊ ಅದು ನಾನು ಚೇಂಜ್ ಮಾಡಿ ನನ್ನ ಬೆಡ್ಡಿಗೆ ಹೋಗುವಾಗ ಅವರು ವೀಡಿಯೋ ತೆಗೆದಿದ್ದಾರೆ. ನಾನು ಇಲ್ಲಿ ಹಾಕ್ತೇನೆ ಆ ವಿಡಿಯೋವನ್ನು. ಸೊ ನಾನು ಅಲ್ಲಿ ಹೋದ ತಕ್ಷಣ ಅವರೆಲ್ಲ ಕೇಳಿದರು, ಅಂದರೆ ನರ್ಸಸ್ ಕೇಳಿದರು, ಯಾಕೆ ಅಂದರೆ 37 ವೀಕಿಗೆ ಯಾಕೆ ನೀವು ಅಡ್ಮಿಟ್ ಆದದಂತ. ಸೊ ನಾನು ಹೇಳಿದೆ, ಡಾಕ್ಟ್ರ್ ಹೇಳಿದರು AFI ಲೆವೆಲ್ ಕಡಿಮೆ ಇದೆ ಅಂತ, ಸೊ ಇವತ್ತು ಅಡ್ಮಿಟ್ ಆಗ್ಲಿಕ್ಕೆ ಹೇಳಿದರು, ಸೊ ನಾನು ಅಡ್ಮಿಟ್ ಆಗ್ತಾ ಇದ್ದೇನೆ ಅಂತ. ಓಕೆ ಅಂತ ಹೇಳಿ ಅವ್ರು ನನಗೆ ಹಾಸ್ಪಿಟಲ್ ಗೌನ್ ಕೊಟ್ಟರು. ಮತ್ತು ನನ್ನ ಅಂದರೆ ಬೆಡ್ಡನ್ನು ತೋರಿಸಿದ್ರು. ಅಂದರೆ ದೊಡ್ಡ ರೂಮು, ಅಲ್ಲಿ ಬೆಡ್ಸ್ ಇದೆ. ನನಗೆ ಕೂಡ ಒಂದು ಬೆಡ್ ಕೊಟ್ಟರು. ಅಲ್ಲಿ ನಾನು ಜಸ್ಟ್ ಲೈ ಡೌನ್ ಮಾಡಲಿಕ್ಕೆ ಹೇಳಿದರು. ಮತ್ತು ನಿಮ್ಮ ಪ್ರೈವೇಟ್ ಏರಿಯಾ ಶೇವ್ ಮಾಡಿಲ್ಲ ಅಂದರೆ ಅವರು ಜಸ್ಟ್ ಚೆಕ್ ಮಾಡ್ತಾರೆ, ಮತ್ತು ಶೇವ್ ಮಾಡ್ತಾರೆ. ಆನಂತರ ನಿಮಗೆ ಈ ಕ್ಯಾನ್ಯುಲವನ್ನು ಕೂಡ ಹಾಕ್ತಾರೆ. ಅಂದರೆ ನೆಕ್ಸ್ಟ್ ನಿಮಗೆ ಬ್ಲಡ್ ಟೆಸ್ಟ್ ಮಾಡಲಿಕ್ಕಿರ್ಬೋದು, ಅಥವಾ ನಿಮಗೆ ಗ್ಲೂಕೋಸ್ ಮತ್ತು IV ಇಂಜೆಕ್ಷನ್ಸ್ ಹಾಗೆಲ್ಲ ಕೊಡಲಿಕ್ಕಿರ್ತದಲ್ಲ, ಸೊ ಅವರು ಮೊದಲೇ ಪ್ರಿಪೇರ್ ಮಾಡಿರ್ತಾರೆ. ಹಾಗೆ ಅವರು ಮಾಡಿದರು. ಮತ್ತು ನೆಕ್ಸ್ಟ್ ಬೇಬಿದು ಹಾರ್ಟ್ ಬೀಟ್ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾರೆ. ಸೊ ಸ್ಟಮಕ್ ಮೇಲೆ ಬೇಬಿದು ಹಾರ್ಟ್ ಬೀಟ್ ಮಾನಿಟರ್ ಮಾಡುವ ಒಂದು ಮಷೀನು, ಮತ್ತು ಒಂದು ಕಾಂಟ್ರ್ಯಾಕ್ಷನ್ ಅಂದರೆ ನಿಮಗೆ ಎಷ್ಟು ಪೇಯ್ನ್ ಬರ್ತದೆ ಅಂತ ಅದನ್ನು ಕೂಡ ಮಾನಿಟರ್ ಮಾಡಲಿಕ್ಕೆ ಇನ್ನೊಂದೇನೋ ಮಿಷನ್ ಹಾಕಿದ್ರು. ಮತ್ತು ನಿಮಗೆ ಸ್ಕ್ರೀನಲ್ಲಿ ಸೈಡಿಗೆ ಗೊತ್ತಾಗ್ತದೆ, ಈಗ ನಿಮ್ಮ ಕಾಂಟ್ರ್ಯಾಕ್ಷನ್ ಅಂದರೆ ಪೇಯ್ನ್ ಬರುವಾಗ ಅಂದರೆ 100 ಬಂದರೆ ಅದು ಇಂಟೆನ್ಸ್ ಅಂತ, ಅಂದರೆ ತುಂಬ ನಿಮಗೆ ಪೇಯ್ನ್ ಬರ್ತಾ ಇದೆ ಅಂತ. ಮತ್ತು ನಾರ್ಮಲಾಗಿ ನಿಮಗೆ ಎಷ್ಟು ಲೆವೆಲಲ್ಲಿ ಬರ್ತದೆ ಪೇಯ್ನ್, 10 ಆಗಿರ್ಬೋದು, 50 ಆಗಿರ್ಬೋದು, 100, ಅದನ್ನೆಲ್ಲ ಅವರಿಗೆ ಮಾನಿಟರ್ ಮಾಡ್ಬೋದು. ನೆಕ್ಸ್ಟ್ ಬೇಬಿದು ಹಾರ್ಟ್ ಬೀಟ್ ಕೂಡ ಎಷ್ಟು ಇದೆ ಅಂತ ಅವರು ಮಾನಿಟರ್ ಮಾಡ್ತಾ ಇರ್ತಾರೆ ಕಂಟಿನ್ಯೂಸ್ ಆಗಿ. ಸೊ ಹಾಗೆ ಮಾನಿಟರ್ ಮಾಡಲಿಕ್ಕೆ ಹಾಕಿದ್ರು. ಆನಂತರ ನನಗೆ 1 AM ಆಗುವಾಗ ನನ್ನ ಡಾಕ್ಟರ್ ಬಂದಿರಲಿಲ್ಲ ಆಗ. ಸೊ ಅಲ್ಲಿ ಡ್ಯೂಟಿ ಡಾಕ್ಟರ್ಸ್ ಇರ್ತಾರೆ, ಗೈನಕಾಲಜಿಸ್ಟ್. ಸೊ ಅವರು ಬಂದು ಏನು ಮಾಡಿದಂತ ಹೇಳಿದರೆ, ಒಂದು ಜೆಲ್ ಇರ್ತದೆ ಪೇಯ್ನ್ ಇಂಡ್ಯೂಸ್ ಮಾಡಲಿಕ್ಕೆ. ಆ ಜೆಲ್ಲನ್ನು ನನ್ನ ವಜೈನದೊಳಗೆ ಅವರು ಇನ್ಸರ್ಟ್ ಮಾಡಿದರು. ಇನ್ಸರ್ಟ್ ಮಾಡಿಬಿಟ್ಟು ಹೇಳಿದರು, ಒಂದು 6 hours ವೆಯ್ಟ್ ಮಾಡಿದ ನಂತರ ನಿಮಗೆ ಪೇಯ್ನ್ ಬರ್ತದೆ ಅಂತ ಹೇಳಿದರು, ಪೇಯ್ನ್ ಬರುವ ಚಾನ್ಸಸ್ ಇದೆ ಅಂತ. ಸೊ ನಾವು ಅವರು 1 o'clock ಸಮಥಿಂಗ್ ಇನ್ಸರ್ಟ್ ಮಾಡಿದರು. ನನಗೆ 7 o'clock ಆಗುವಾಗ ಪೇಯ್ನ್ ಬರಬೇಕು. ಹಾಗೆ ನಾನಲ್ಲಿ ಜಸ್ಟ್ ಮಲಗಿದ್ದೆ, ನನಗೆ ಪೇಯ್ನ್ ಅಂತ ಕೂಡ ಇರಲಿಲ್ಲ, ಮಲಗಿದ್ದೆ. ನನ್ನ ಹಸ್ಬೆಂಡ್ ಕೂಡ, ಅಂದರೆ ಅಲ್ಲಿ ನಿಮಗೆ ಲೇಬರ್ ರೂಮ್ ಅಲ್ಲ, ಅಲ್ಲಿ ಬೇರೆ ನಿಮ್ಮ ಜೊತೆ ಪೇಷಂಟ್ ಜೊತೆ ಯಾರು ಇರ್ತಾರೆ ಅವರಿಗೆ ನಿಲ್ಲಲಿಕ್ಕೆ ಬೆಡ್ ಆಗಿರ್ಬೋದು ಏನು ಸಹ ಇರೋದಿಲ್ಲ. ಅಂದರೆ ಸಪ್ರೇಟ್ ರೂಮ್ ಆಗಿದ್ದರೆ ನಿಮ್ಮದು ಡೆಲಿವರಿ ಆದ ನಂತರ ಅಲ್ಲಿ ಆದರೂ ನಿಲ್ಬೋದು. ಇಲ್ಲಿ ಲೇಬರ್ ರೂಮಲ್ಲಿ ನಿಲ್ಲುವ ಇದು ಇಲ್ಲ ನಿಮಗೆ. ಸೊ ನನ್ನ ಹಸ್ಬೆಂಡ್ ನನ್ನನ್ನು ಬಿಟ್ಟು ಹೋಗಲಿಲ್ಲ. ಸೊ ಕೆಳಗೇನೆ, ನನ್ನ ಬೆಡ್ ಕೆಳಗೇನೆ ಕೂತ್ಕೊಂಡಿದ್ರು ಅಲ್ಲಿ. ಮತ್ತು ಅವರಿಗೆ ಸಹ ನಿದ್ರೆ ಬರ್ತದಲ್ಲ, ಜಸ್ಟ್ ಲೈ ಡೌನ್ ಮಾಡ್ತಾಯಿದ್ರು. ನಾನು ಕೂಡ ಸ್ವಲ್ಪ ನಿದ್ರೆ ಮಾಡಿದೆ 3 to 4 hours. ಮತ್ತು ಎನಿವೇಸ್ 7 o'clock ಆಯಿತು. ಆ ಸೇಮ್ ಡಾಕ್ಟರ್, ಡ್ಯೂಟಿ ಡಾಕ್ಟರ್ ಬಂದರು, ಕೇಳಿದರು ಪೇಯ್ನ್ ಇದೆ ಅಂತ. ಎನಿವೇಸ್ ಅವರಿಗೆ ಆ ಸ್ಕ್ರೀನಲ್ಲಿ ನಾನು ಹೇಳಿದೆ ಅಲ್ಲ, ಸೊ ಕಾಂಟ್ರಾಕ್ಷನ್ ಅವರಿಗೆ ಚೆಕ್ ಮಾಡ್ಬೋದು. ನೋಡುವಾಗ ನನ್ನ ಕಾಂಟ್ರಾಕ್ಷನ್ ತುಂಬ ಮೈಲ್ಡ್ ಇತ್ತು, ಅಂದರೆ 10 to 20 ಅಷ್ಟೇ ಬರ್ತಾಯಿತ್ತು.
ನನಗೆ ಅದು ಫೀಲ್ ಕೂಡ ಆಗ್ತಿರಲಿಲ್ಲ. ಸೊ ಅವ್ರು ಹೇಳಿದರು, ಓಕೆ ಫಸ್ಟ್ ಡೋಸೇಜ್ ಆಗಿದೆ, ಏನು ಪೇಯ್ನ್ ಬರಲಿಲ್ಲ, ಸೆಕೆಂಡ್ ಡೋಸೇಜ್ ಕೊಡ್ತೇವಂತ. ಸೊ ಅರೌಂಡ್ 8 AM ಅವರು 7 o'clock ಬಂದು ಚೆಕ್ ಮಾಡಿದ್ರಲ್ಲ, 8 AM ಬಂದು ಇನ್ನೊಂದು ಡೋಸ್ ಕೊಡ್ತೇನೆ ಅಂತ ಹೇಳಿದರು. ನಾನು ಓಕೆ ಅಂತ ಜಸ್ಟ್ ಮಲಗಿದ್ದೆ. ಮತ್ತು 7:30 ಆಗುವಾಗ ನಮಗೆ ಅಲ್ಲಿ ಬ್ರೇಕ್ಫಾಸ್ಟ್ ಸರ್ವ್ ಮಾಡಿದರು. ಬ್ರೇಕ್ಫಾಸ್ಟ್ ಅಂತ ಹೇಳಿದರೆ ಜಸ್ಟ್ ಸೂಪು ಮತ್ತು ಫ್ರೂಟ್ಸ್ ಮತ್ತು ಬೇಕಾದರೆ ಟೀ ಆಗೆಲ್ಲ ಇತ್ತು. ಸೊ ಅದನ್ನು ನಾನು ತಗೊಂಡೆ. ನೆಕ್ಸ್ಟ್ 8 AM ಆಗುವಾಗ ಸೇಮ್ ಡಾಕ್ಟರ್ ಬಂದು ಇನ್ನೊಂದು ಡೋಸ್ ಆಫ್ ಜೆಲ್ ಇನ್ಸರ್ಟ್ ಮಾಡಿದರು. 8 AM ಇನ್ಸರ್ಟ್ ಮಾಡಿ ಇನ್ನೂ ಸ್ವಲ್ಪ 6 hours ವೆಯ್ಟ್ ಮಾಡುವ ಅಂತ ಹೇಳಿದರು. ಆದರೂ ನನಗೆ ಪೇಯ್ನ್ ಬಂದಿರಲಿಲ್ಲ 6 hours ಆದರೂ. ಮತ್ತು ನನ್ನ ಡಾಕ್ಟರ್ ಗೈನಕಾಲಜಿಸ್ಟ್ ಇದ್ದಾರೆ. ಸೊ ಅವರು ಬಂದು ಚೆಕ್ ಮಾಡಿದರು ಎಷ್ಟು ಸರ್ವಿಕ್ಸ್ ಡಯಲೇಟ್ ಆಗಿದೆ ಅಂತ. ಈಗ ನಿಮ್ಮದು ಫಸ್ಟ್ ಡೋಸ್ ಕೊಡ್ತಾರಲ್ಲ, 6 hours ಆದ ನಂತರ ಡಾಕ್ಟ್ರು ಜಸ್ಟ್ ಫಿಂಗರ್ ಹಾಕ್ಬಿಟ್ಟು ಚೆಕ್ ಮಾಡ್ತಾರೆ ಸರ್ವಿಕ್ಸ್ ಡೈಲೇಷನ್ ಎಷ್ಟಿದೆ ಅಂತ. ಸೊ ನಂದು 1 centimeter ಏನೋ ಇತ್ತು ಫಸ್ಟ್ ಡೋಸ್. ನಂತರ ಸೆಕೆಂಡ್ ಡೋಸ್ ಕೊಟ್ಟ ನಂತರ ನನ್ನ ಡಾಕ್ಟ್ರ್ ಬಂದು ಚೆಕ್ ಮಾಡುವಾಗ 2 centimeters ಇತ್ತು. ಆನಂತರ ಡಾಕ್ಟ್ರು ನನಗೆ ಹೇಳಿದರು, ನೀನು ಬಾಲ್ ಎಕ್ಸಸೈಸ್ ಎಲ್ಲ ಮಾಡು, ಆನಂತರ ಡಕ್ ವಾಕ್ ಎಲ್ಲ ಮಾಡು ಅಂತ. ಸೊ ಅಲ್ಲಿ ನಿಮಗೆ ಇದ್ರಾಗೆ ಬಾಲ್ ಇಟ್ಟಿರ್ತಾರೆ, ಬಾಲ್ ಎಕ್ಸಸೈಸ್ ನಿಮಗೆ ಗೊತ್ತಿರ್ಬೋದು. ನಾನು ಕೂಡ ಬಾಲ್ ಎಕ್ಸಸೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಹಸ್ಬೆಂಡ್ ಕೈ ಹಿಡ್ಕೊಂಡು ನಾನು ಬಾಲ್ ಎಕ್ಸಸೈಸ್ ನಿಮಗೆ ಗೊತ್ತಿರ್ಬೋದು ಅದನ್ನು ಮಾಡ್ತಿದ್ದೆ. ಈವನ್ ಡಕ್ ವಾಕ್ ಕೂಡ ಮಾಡಿದೆ. ಆದರೆ ನನಗೆ ಪೇಯ್ನ್ ಕೂಡ ಬರ್ತಿರಲಿಲ್ಲ, ಏನು ಕೂಡ ಬರ್ತಿರಲಿಲ್ಲ. ನೆಕ್ಸ್ಟ್ ಇನ್ನು ಸ್ವಲ್ಪ 6 hours ಆದ ನಂತರ ಡಾಕ್ಟ್ರು ಬಂದು ಹೇಳಿದರು, ಪೇಯ್ನ್ ಸ್ಟಾರ್ಟ್ ಆಗಲಿಲ್ವಾ ಅಂತ. ಅವರು ಬರುವ ಒಂದು 1/2 hour ಮೊದಲು ನನಗೆ ಮೈಲ್ಡ್ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಯಿತು. ಅಂದರೆ ನನಗೆ ಗೊತ್ತಾಗ್ತಿತ್ತು, ನನಗೆ ಅಂದರೆ ಒಂಥರ ಪೇಯ್ನ್, ನಿಮಗೆ ಎಂತ ಹೇಳ್ತಾರೆ, ಒಂಥರ ಹೊಟ್ಟೆ ಒಂಥರ ಟೈಟ್ ಆದ ಥರ ಒಂಥರ ಪೇಯ್ನ್ ಬರ್ತಾಯಿತ್ತು ನನಗೆ. ಅಂದರೆ ಇಂಟೆನ್ಸ್ ಇಲ್ಲ, ಸ್ವಲ್ಪ ಪೇಯ್ನ್ ಬರ್ತಾಯಿತ್ತು. ಆಗ ಡಾಕ್ಟ್ರು ಹೇಳಿದರು, ನಿನಗೆ ಸ್ವಲ್ಪ ಪೇಯ್ನ್ ಸ್ಟಾರ್ಟ್ ಆಗಿದೆ, ನೋಡುವಾಗ ಒಂದು 40-50 ರೇಂಜಲ್ಲಿ ಬರ್ತಾಯಿತ್ತು. ಸೊ ನಿನಗೆ ಎಪಿಡ್ಯೂರಿಯಲ್ ತೆಗೊಳ್ಳಿಕ್ಕೆ ಬೇಕಾ ಅಂತ. ಎಪಿಡ್ಯೂರಿಯಲ್ ಅಂತ ಹೇಳಿದರೆ ನಿಮಗೆ ಎಪಿಡ್ಯೂರಿಯಲ್ ಇಂಜೆಕ್ಷನ್ ಕೊಟ್ಟರೆ ಪೇಯ್ನ್ ಗೊತ್ತಾಗಲ್ಲ ನಿಮಗೆ. ಅಂದರೆ ಈ ಕಾಂಟ್ರಾಕ್ಷನ್ನು ಗೊತ್ತಾಗ್ತದೆ, ಆದರೆ ನಿಮಗೆ 100 ಇಂಟೆನ್ಸ್ ಇದ್ದರೆ ಅದರಲ್ಲಿ ನಿಮಗೆ ಗೊತ್ತಾಗೋದೊಂದು 20-30% ಅಷ್ಟೇ ಗೊತ್ತಾಗೋದು. ಸೊ ಡಾಕ್ಟ್ರ್ ಹೇಳಿದರು, ಎಪಿಡ್ಯೂರಿಯಲ್ ನಿಮಗೆ ಕೊಡ್ತೇನೆ, ಆಗ ನಿನಗೆ ಅಂದರೆ ಲೇಬರ್ ಕೂಡ ಬೇಗ ಪ್ರೋಗ್ರೆಸ್ ಆಗ್ತದೆ, ಅಂದರೆ ಪೇಯ್ನ್ ನಿಮಗೆ ಗೊತ್ತಾಗೋದಿಲ್ಲ, ಆದರೆ ಕೂಡ ಸರ್ವಿಕ್ಸ್ ಡೈಲೇಷನ್ ಬೇಗ ಆಗ್ತದೆ ಅಂತ ಹೇಳಿದರು. ಅದು ನಾನು ಮಾಡಿದ ಮಿಸ್ಟೇಕ್. ನಾನು ಓಕೆ ಅಂತ ಹೇಳಿದೆ, ಎಪಿಡ್ಯೂರಿಯಲ್ ಕೊಡಿ ಅಂತ ಹೇಳಿದೆ. ನಾರ್ಮಲ್ ಆಗಿ 2 centimeter ಡೈಲೇಷನ್ ಆದರೆ ಎಪಿಡ್ಯೂರಿಯಲ್ ಕೊಡಲ್ಲ. ಎಪಿಡ್ಯೂರಿಯಲ್ ಕೊಡೋದು 4 centimeter ಡೈಲೇಷನ್ ಆದ ನಂತರ, ಇಷ್ಟು ಸ್ವಲ್ಪ ಇದಕ್ಕೆ ಕೊಡೋದಿಲ್ಲ. ನಾನು ಹೇಳಿದೆ ಡಾಕ್ಟ್ರ್ ಹತ್ರ, ಓಕೆ ಲೇಬರ್ ಪ್ರೋಗ್ರೆಸ್ ಬೇಗ ಆಗೋದಾದರೆ ನನಗೆ ಓಕೆ, ಎಪಿಡ್ಯೂರಿಯಲ್ ಕೊಡಿ ಅಂತ ಹೇಳಿದೆ. ಡಾಕ್ಟ್ರು ಅವರದ ನರ್ಸಸ್ ಹತ್ರ ಹೇಳಿದರು ಅವಳಿಗೆ ಎಪಿಡ್ಯೂರಿಯಲ್ ಕೊಡಿ ಅಂತ. ಸೊ ಎಪಿಡ್ಯೂರಿಯಲ್ ಕೊಡುವ ಮೊದಲು ನನಗೆ ಎಂತ ಮಾಡಿದೆ ಅಂತೇಳಿ, ನನಗೆ ಈ ಬಗ್ಗೆ ಐಡಿಯಾ ಇರಲಿಲ್ಲ ಎಪಿಡ್ಯೂರಿಯಲ್ ಬಗ್ಗೆ. ನರ್ಸ್ ಬಂದು ಹೇಳಿದರು, ನೀವು ಲಂಚ್ ಮಾಡೋದು ಬೇಡ, ನಿಮಗೆ ಎನಿಮಾ ಕೊಡ್ತೇನೆ ಅಂತ. ಎನಿಮಾ ಅಂತ ಹೇಳಿದರೆ ಹೊಟ್ಟೆ, ಅಂದರೆ ನಿಮಗೆ ಗೊತ್ತಿರ್ಬೋದು, ಹೊಟ್ಟೆಯಲ್ಲಿ ಏನಾದರೂ ತಿಂದದ್ದು ಮೋಷನ್ ಏನಾದರೂ ಇದ್ದರೆ ಅದು ಎಲ್ಲ ಕ್ಲಿಯರಾಗಿ ಹೋಗ್ತದೆ. ಸೊ ನನಗೆ ಮಲಗ್ಲಿಕ್ಕೆ ಹೇಳಿದರು, ಎನಿಮಾ ಕೊಟ್ಟರು. ಸೊ ನನಗೆ ಕಂಪ್ಲೀಟಾಗಿ ಮೋಷನ್ ಆಗಿಬಿಟ್ಟು ಹೋಯಿತು. ಆನಂತರ ನನಗೆ ಇನ್ನೊಂದು ರೂಮಿಗೆ ಶಿಫ್ಟ್ ಮಾಡಿದರು. ಅಲ್ಲಿ ಶಿಫ್ಟ್ ಮಾಡಿದ ನಂತರ ಈ ಅನೆಸ್ಥೇಷಿಯಾ ಡಾಕ್ಟರ್ ಇದ್ದಾರಲ್ಲ, ಅವರು ಬಂದು ನನಗೆ ಎಪಿಡ್ಯೂರಿಯಲ್ ಅಂತ ಹೇಳಿದರೆ ನಿಮ್ಮ ಬೆನ್ನಿದ್ದು ಕೆಳಗೆ ಕೊಡೋದು. ಇದು ಪೇಯ್ನ್ ಸ್ಟಾರ್ಟ್ ಆಗಿತ್ತು, ಆದರೆ ಎಪಿಡ್ಯೂರಲ್ ನನ್ನ ಬಾಡಿಗೆ ವರ್ಕ್ ಆಗ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ. ನನಗೆ ಪೇಯ್ನ್ ತುಂಬ ಗೊತ್ತಾಗ್ತಿತ್ತು. ನನ್ನ ಡಾಕ್ಟ್ರು ಬಂದು PV ಮಾಡಲಿಕ್ಕಂತ ಅವರ ಫಿಂಗರನ್ನು ಇನ್ಸರ್ಟ್ ಮಾಡುವಾಗ ನನಗೆ ಇಷ್ಟು ಪೇಯ್ನ್ ಆಗ್ತಿತ್ತು. ಅವರು ಹೇಳಿದರು, ನಿಮಗೆ ಎಪಿಡ್ಯೂರಲ್ ಕೊಟ್ಟಿದೆ ಅಲ್ಲ, ಆದರೂ ನಿಮಗೆ ಗೊತ್ತಾಗ್ತದ PV ಮಾಡೋದಂತ. ನಾನು ಹೇಳಿದೆ, ಹೌದು, ನನಗೆ 100% ಗೊತ್ತಾಗ್ತಾ ಇದೆ, ಪೇಯ್ನ್ ಕೂಡ ಗೊತ್ತಾಗ್ತಾ ಇದೆ, ನೀವು
ಪಿ ವಿ ಮಾಡುವಾಗ ಕೂಡ ನನಗೆ ತುಂಬಾ ಪೇಯ್ನ್ ಆಗ್ತಾ ಇದೆ ಅಂತ. ಆನಂತರ ಅವರು ಅನೆಸ್ಥೇಷಿಯಾ ಡಾಕ್ಟ್ರನ್ನು ಕರೆದ್ರು, ಇದು ಯಾಕೆ ವರ್ಕ್ ಆಗ್ತಿಲ್ಲ ಅಂತ. ಆಗ ಅವರು ಹೇಳ್ತಾರೆ, ಇದು ಎಲ್ಲರಿಗೆ ಕೂಡ ವರ್ಕ್ ಆಗಲ್ಲ, ಕೆಲವರಿಗೆ ಮಾತ್ರ ವರ್ಕ್ ಆಗ್ತದೆ ಅಂತ. ನನಗೆ ಗೊತ್ತಿಲ್ಲ ಅನೆಸ್ಥೇಷಿಯಾ ಡಾಕ್ಟರ್ಸ್ ಕರೆಕ್ಟಾಗಿ ಇದು ಎಪಿಡ್ಯೂರಲ್ ಕೊಟ್ಟಿದ್ದಾರಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ನಾನು ಕೇಳಿದ ಪ್ರಕಾರ ತುಂಬ ಮಂದಿಗೆ ಎಪಿಡ್ಯೂರಲ್ ಕೊಟ್ಟ ನಂತರ ಅವರಿಗೆ ಪೇಯ್ನ್ ತುಂಬಾ ಕಡಿಮೆ ಇತ್ತು. ಆನಂತರ ಲೇಬರ್ ಕೂಡ ಬೇಗ ಪ್ರೋಗ್ರೆಸ್ ಆಗಿತ್ತು. ಸೊ ನನಗೆ ಗೊತ್ತಿಲ್ಲ, ನಾನು ಹೋದ ಹಾಸ್ಪಿಟಲಲ್ಲಿ ಅನೆಸ್ಥೇಷಿಯಸ್ಟ್ ಯಾಕೆ ಹೀಗೆ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ ನಿಜವಾಗಿ. ಆದರೆ ನನಗೆ ತುಂಬಾ ಪೇಯ್ನ್ ಬರ್ತಾಯಿತ್ತು. ಹಾಗೆಯೇ ಡಾಕ್ಟರ್ಸ್ ಬಂದು ಪಿ ವಿ ಮಾಡ್ತಾಯಿದ್ರು. ಆಗ 2 ಸೆಂಟಿಮೀಟರೇ ಡೈಲೇಷನ್ ಇತ್ತು, ಅದಕ್ಕಿಂತ ಜಾಸ್ತಿ ಹೋಗ್ತಾನೆ ಇರಲಿಲ್ಲ. ಆನಂತರ 3-4 ಡೋಸ್ ನನಗೆ ಅವರು ಇನ್ನೂ ಕೂಡ ಪೇಯ್ನ್ ಬರುವಾಗೆ ಡಿಫ್ರೆಂಟಾಗಿ ಮೆಡಿಸಿನ್ ಎಲ್ಲ ಕೊಡ್ತಾಯಿದ್ರು. ಆದರೂ ನನಗೆ ಪೇಯ್ನ್ ಬರ್ತಾಯಿತ್ತು, ಆದರೆ ಸರ್ವಿಕ್ಸ್ ಡೈಲೇಟ್ ಆಗ್ತಿರಲಿಲ್ಲ. 2 ಸೆಂಟಿಮೀಟರಲ್ಲೇ ಇತ್ತು. ಅರೌಂಡು 4 PM ನನ್ನ ಡಾಕ್ಟ್ರು ಬಂದು ನನ್ನ ವಾಟರ್ ಬ್ಯಾಗನ್ನು ಕೂಡ ಬ್ರೇಕ್ ಮಾಡಿದರು. ಅದು ಕೂಡ ನನಗೆ ಗೊತ್ತಾಗ್ತಿತ್ತು, ತುಂಬಾ ಪೇಯ್ನ್ ಆಯಿತು ನನಗೆ ಆಗ. ವಾಟರ್ ಬ್ಯಾಗನ್ನು ಕೂಡ ಬ್ರೇಕ್ ಮಾಡಿ ಅವರು ಅಂದ್ಕೊಂಡ್ರು ವಾಟರ್ ಬ್ಯಾಗನ್ನು ಬ್ರೇಕ್ ಮಾಡಿದರೆ ಅಟ್ಲೀಸ್ಟ್ ನನಗೆ ಸರ್ವಿಕ್ಸ್ ಡೈಲೇಟ್ ಆಗ್ತದೆ, ಜಾಸ್ತಿ ಅಂದರೆ 6 ಸೆಂಟಿಮೀಟರ್ ಆಗ್ಬೋದು ಅಂತ. ಆದರೂ 2 ಸೆಂಟಿಮೀಟರೇ ಇತ್ತು. ಮತ್ತು ನನಗೆ ಇಷ್ಟು ಪೇಯ್ನ್ ಆಗ್ತಾಯಿತ್ತು. ನಾನಿಲ್ಲಿ ವಿಡಿಯೋವನ್ನು ನಿಮಗೆ ಜಸ್ಟ್ ನನ್ನ ಹಸ್ಬೆಂಡ್ ಜಸ್ಟ್ 2 ಮಿನಿಟ್ಸ್ ವಿಡಿಯೋ ತೆಗೆದಿದ್ದಾರೆ ಅಷ್ಟೇ. ಯಾರಿಗೂ ಮನಸ್ಸು ಬರಲ್ಲ ಆ ಸಿಚುವೇಷನಲ್ಲಿ ಇರುವಾಗ ವಿಡಿಯೋ ತೆಗಿಲಿಕ್ಕೆ. ಅದನ್ನು ನಾನಿಲ್ಲಿ ತೋರಿಸ್ತೇನೆ. ಎಲ್ಲರಿಗೂ ಗೊತ್ತಿರ್ಬೋದು ಲೇಬರ್ ಪೇಯ್ನ್ ಹೇಗಿರ್ತದೆ ಅಂತ ಡೆಲಿವರಿ ಆದವರಿಗೆ. ಸೊ ಲಾಸ್ಟ್ ಏನಾಯ್ತು ಅಂತ ಹೇಳಿದರೆ, ಇವರು ಏನು ನನಗೆ ಏನು ಮೆಡಿಸಿನ್ ಕೊಟ್ಟರು ನನ್ನ ಸರ್ವಿಕ್ಸ್ ಓಪನ್ನೇ ಆಗ್ತಿರಲಿಲ್ಲ. 2 ಸೆಂಟಿಮೀಟರ್ಗಿಂತ ಜಾಸ್ತಿ ಹೋಗಲೇ ಇಲ್ಲ. ಸೊ ಅರೌಂಡ್ 9 AM ಆಗುವಾಗ ಲಾಸ್ಟ್ ಡಾಕ್ಟರ್ ಹೇಳಿದರು, ಇನ್ನು 1 ಡೋಸೇಜ್ ನಾವು ಕೊಡ್ತೇವೆ, ಇದರಲ್ಲಿ ಆಗ್ತದೆ, ಸರ್ವಿಕ್ಸ್ ಓಪನ್ ಆಗ್ತದೆ, ಜಸ್ಟ್ ಒಂದು 1 hour ವೆಯ್ಟ್ ಮಾಡುವ ಅಂತ ಹೇಳಿದರು. ನನಗೆ ಆ್ಯಕ್ಚುಲಿ ಪೇಯ್ನ್ ಬೇರ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ನಾನು ಹಸ್ಬೆಂಡ್ ಹತ್ರ ಹೇಳಿದೆ, ನನಗೆ ಬೇಡ, ಇನ್ನೂ ನನಗೆ ಆಗೋದಿಲ್ಲ, ಸಿ ಸೆಕ್ಷನ್ನೇ ಮಾಡುವ ಅಂತ ನಾನು ಹೇಳಿದೆ. ಆದರೂ ನನ್ನ ಹಸ್ಬೆಂಡ್ ಇಲ್ಲ, ಇನ್ನು 1 hour ಅಲ್ಲ, ವೆಯ್ಟ್ ಮಾಡು, ಸ್ವಲ್ಪ ಪೇಯ್ನ್ ಕಂಟ್ರೋಲ್ ಮಾಡು, ನೀನು ಏನಾಗೋದಿಲ್ಲ ಅಂತ ಹೇಳಿದರು. ಆದರೂ ನಾನು ವೆಯ್ಟ್ ಮಾಡಿದೆ. 11 o'clock ಆಯಿತು. ಇನ್ನೊಮ್ಮೆ ಡಾಕ್ಟರ್ ಬಂದು ಪಿ ವಿ ಮಾಡುವಾಗ ಸೇಮ್ ಡೈಲೇಷನ್ 2 ಸೆಂಟಿಮೀಟರೇ ಇದೆ. ಮತ್ತು ಡಾಕ್ಟ್ರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಅಂದರೆ ವಾಟರ್ ಬ್ಯಾಗ್ ಆಲ್ರೆಡಿ ಅವರು ಬ್ರೇಕ್ ಮಾಡಿದ್ದಾರೆ, ಅದು ಇಷ್ಟೇ ಟೈಮ್ ಒಳಗೆ ಡೆಲಿವರಿ ಆಗಬೇಕು, ಇಲ್ಲಾಂದರೆ ಇನ್ಫೆಕ್ಷನ್ ಆಗ್ತದೆ ಬೇಬಿಗೆ. ಸೊ ಲಾಸ್ಟ್ ಬೇರೆ ಏನು ಉಪಾಯ ಇರಲಿಲ್ಲ, ಎಮರ್ಜೆನ್ಸಿ ಸಿ ಸೆಕ್ಷನಿಗೆ ನನ್ನನ್ನು ಕರ್ಕೊಂಡು ಹೋದರು. ಅಲ್ಲಿ ಆಪ್ರೇಷನ್ ಥಿಯೇಟರ್ ಇಷ್ಟು ಚಿಲ್ಲಾಗಿದೆ ಅಂತ ಹೇಳಿದರೆ, ನಾನು ಫುಲ್ಲು ನಡುಗಲಿಕ್ಕೆ ಸ್ಟಾರ್ಟ್ ಆದೆ. ನನ್ನ ಡಾಕ್ಟರ್ ಕೂಡ ಇದ್ದರು. ಮತ್ತು ಅಲ್ಲಿ ಎಷ್ಟು ಮಂದಿ ನರ್ಸಸ್ ಆಗಿರ್ಬೋದು, ಒಂದು 7-8 ಮಂದಿ ನನ್ನ ಸುತ್ತ ಇದ್ದರು. ಇನ್ನೊಂದು ಅನೆಸ್ಥೇಷಿಯಸ್ಟ್ ಬಂದು ನನಗೆ ಎಪಿಡ್ಯೂರಲ್ ಇಂಜೆಕ್ಷನ್ ಕೊಟ್ಟರು. ಸಿ ಸೆಕ್ಷನ್ಗೆ ಇನ್ನೊಂದು ಇಂಜೆಕ್ಷನ್ ಕೊಡ್ತಾರೆ. ಸೊ ಲೋವರ್ ನಿಮ್ಮ ಬಾಡಿ ಪಾರ್ಟ್ ಫುಲ್ಲು ಆಗ್ತದೆ. ಆದರೆ ನಿಮಗೆ ಏನೆಲ್ಲ ಆಗ್ತಾಯಿದೆ ಅಂತ ನಿಮಗೆ ಗೊತ್ತಾಗ್ತದೆ, ಅಂದರೆ ಮತಿ ತಪ್ಪುದಿಲ್ಲ, ಜಸ್ಟ್ ಲೋವರ್ ಬಾಡಿ ನಿಮಗೆ ಆಗ್ತದೆ, ಎಂತ ಮಾಡಿದರೂ ನಿಮಗೆ ಗೊತ್ತಾಗಲ್ಲ. ಸೊ ನನಗೆ ಎಪಿಡ್ಯೂರಲ್ ಕೊಟ್ಟ ನಂತರ ಡಾಕ್ಟರ್ ಕೇಳಿದರು, ನಿಮಗೆ ನಮ್ನೆಸ್ ಫೀಲ್ ಆಗ್ತಾಯಿದೆ ಅಂತ. ನಾನು ಹೇಳಿದೆ, ಹೌದು, ನನಗೆ ಕಾಲೆಲ್ಲ ಅಲುಗಾಡಲಿಕ್ಕೆ ಆಗೋದಿಲ್ಲ, ಫುಲ್ಲು ನಂಬಾಗಿದೆ ಅಂತ. ಆನಂತರ ಸಿ ಸೆಕ್ಷನ್ ಸರ್ಜರಿ ಸ್ಟಾರ್ಟ್ ಆಯಿತು. ಅವರು ಮಾತಾಡಿದ್ದೆಲ್ಲ ನನಗೆ ಗೊತ್ತಾಗ್ತದೆ. ಮತ್ತು ಏನೋ ಪುಷ್ ಮಾಡಿದಾಗೆ, ಅಂದರೆ ನನ್ನ ಹೊಟ್ಟೆಯಿಂದ ಏನೋ ಪುಷ್ ಮಾಡ್ತಾಯಿದ್ರು. ನನಗೆ ಅಂದರೆ ಭಯ ಆಯಿತು, ಏನಿದು ತುಂಬ ಫೋರ್ಸ್ ಆಗಿ ಪುಷ್ ಮಾಡ್ತಿದ್ದಾರೆ, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ. ನನ್ನ ಡಾಕ್ಟ್ರ್ ಹೇಳಿದರು, ಭಯ ಪಡೋದು ಏನಿಲ್ಲ, ಸೊ ಅದು ಬೇಬಿಯನ್ನು ತೆಗಿವಾಗ ಹಾಗೆ ನಿನಗೆ ಪುಷ್ ಫೀಲ್ ಆಗ್ತದೆ, ಪ್ಲೆಸೆಂಟ್ ಅದನ್ನೆಲ್ಲ ತೆಗಿತಾರಲ್ಲ, ಹಾಗೆ ಫೀಲ್ ಆಗ್ತದೆ ಅಂತ ಹೇಳಿದರು. ನೆಕ್ಸ್ಟ್ ಏನಾತ ಹೇಳಿದರೆ, ಒಂದು 10 to 12 minutes ನಂತರ ನನಗೆ ನನ್ನ ಬೇಬಿದು ಫಸ್ಟ್ ಕ್ರೈ ನನಗೆ ಕೇಳಿಸ್ತು. ಅದು ಆ ಫೀಲಿಂಗನ್ನು ನನಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಿಲ್ಲ.
ತುಂಬಾ ನನಗೆ ಖುಷಿ ಆಯಿತು. ಆನಂತರ ನನಗೆ ಡಾಕ್ಟರ್ ಬೇಬಿಯನ್ನು ಇಮಿಡಿಯೇಟಾಗಿ ನನಗೆ ತೋರಿಸಿದರು, ನನ್ನ ಬೇಬಿಯನ್ನು ಕ್ಲೀನ್ ಮಾಡುವ ಮೊದಲು. ಆ ಫೋಟೋ ಕೂಡ ಇದೆ. ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೇನೆ ನನ್ನ ಡಾಕ್ಟ್ರಿಗೆ, ಯಾಕಂದರೆ ಆ ಮೂಮೆಂಟನ್ನು ಅವರು ಒಂದು ಡಾಕ್ಟ್ರ್ ಹತ್ರ ಫೋಟೋ ತೆಗಿಲಿಕ್ಕೆ ಹೇಳಿದರು. ಸೊ ಆ ಫೋಟೋ ಕೂಡ ಇಲ್ಲಿದೆ. ಆ ನಂತರ ಬೇಬಿ ತುಂಬಾ ಅಳ್ತಿದ್ಲು, ಬೇಬಿ ಗರ್ಲ್. ಸೊ ನೆಕ್ಸ್ಟ್ ಅವಳನ್ನು ಕ್ಲೀನ್ ಮಾಡಲಿಕ್ಕೆ ಅಂತ ನನ್ನ ರೈಟ್ ಸೈಡಿಗೆ ಅವರು ತಗೊಂಡೋದ್ರು. ಅಲ್ಲಿ ಕೂಡ ತುಂಬಾ ಅವಳು ಅಳ್ತಿದ್ಲು. ನಾನು ಅಲ್ಲಿ ನೋಡ್ತಾ ಇದ್ದೆ ಅವಳನ್ನು ಕ್ಲೀನ್ ಮಾಡುವಾಗ. ಕ್ಲೀನ್ ಮಾಡಿಬಿಟ್ಟು ನನ್ನ ಮುಖದ ಹತ್ರ ತಂದರು. ನಾನು ಜಸ್ಟ್ ಬೇಬಿಯನ್ನು ಕಿಸ್ ಮಾಡಿದೆ ಫಸ್ಟ್ ಟೈಮ್. ತುಂಬ ಖುಷಿ ಆಯಿತು ನನಗೆ. ಆನಂತರ ಅವರು ಬೇಬಿ ಹೇಗಿದೆ ಅಂತ ಪೀಡಿಯಾಟ್ರಿಷನ್ ಬಂದು ಚೆಕ್ ಮಾಡ್ತಾರಲ್ಲ, ಸೊ ಅವರು ತಗೊಂಡೋದ್ರು ಬೇಬಿಯನ್ನು. ಆನಂತರ ಇಲ್ಲಿ ನನಗೆ ಸ್ಟಿಚಸ್ ಎಲ್ಲ ಆಗ್ತಿದ್ರು. ಸೊ ಅದು ಲಾಂಗ್ ಪ್ರೊಸೀಜರ್ ಅನಿಸುತ್ತೆ. ಜಸ್ಟ್ ಬೇಬಿಯನ್ನು ತೆಗಿತಾರೆ, ತೆಗಿಲಿಕ್ಕೆ ಒಂದು 10 to 12 minutes ಅಷ್ಟೇ. ಆದರೆ ಈ ಸ್ಟಿಚ್ಚಿಂಗ್ ಅದೆಲ್ಲ ಮಾಡಲಿಕ್ಕೆ ಆಲ್ಮೋಸ್ಟ್ 1/2 hour to 1 hour ಆಗ್ತದೆ ಅವರಿಗೆ. ಸೊ ಅದೆಲ್ಲ ಆದ ನಂತರ ನನಗೆ ಅಲ್ಲಿ ಅಬ್ಸರ್ವೇಷನಲ್ಲಿ ಒಂದು 1/2 hour ಇಟ್ಟಿದ್ದರು. ಆನಂತರ ನನ್ನ ರೂಮಿಗೆ ನನ್ನನ್ನು ಶಿಫ್ಟ್ ಮಾಡಿದರು. ಸೊ ಶಿಫ್ಟ್ ಮಾಡುವಾಗ ನನ್ನ ಹಸ್ಬೆಂಡ್ ಮತ್ತು ನನ್ನ ಸಿಸ್ಟರ್ ಇನ್ ಲಾ, ಬ್ರದರ್ ಇನ್ ಲಾ ಎಲ್ಲ ಇದ್ದರು. ಔಟ್ಸೈಡ್ ನನ್ನ ಹಸ್ಬೆಂಡ್ ತುಂಬಾ ಅಳ್ತಿದ್ರಂತೆ. ನನ್ನ ಸಿಸ್ಟರ್ ಇನ್ ಲಾ ಎಲ್ಲ ಹೇಳಿದರು, ಅಂದರೆ ಅಲ್ಲಿ ಆಪ್ರೇಷನ್ ಥಿಯೇಟರಿಗೆ ಯಾರಿಗೆ ಕೂಡ ಅಲೌಡ್ ಇರಲ್ಲ. ನಾರ್ಮಲ್ ಡೆಲಿವರಿ ಆದರೆ ಅಲೌಡ್ ಇರ್ತದೆ, ಇಲ್ಲಿ ಬಿಡ್ತಾರೆ. ಆದರೆ ನಂದು ಸರ್ಜರಿ ಆಗಿದ್ದರಿಂದ ಬಿಟ್ಟಿರಲಿಲ್ಲ. ಆನಂತರ ನಾನು ರೂಮಿಗೆ ಶಿಫ್ಟ್ ಆದ ನಂತರ ನನ್ನ ಬೇಬಿಯನ್ನು ಕೂಡ ಒಂದು 10 minutes ನಂತರ ತಂದರು. ಹಾಗೆ ಇದು ನನ್ನ ಸ್ಟೋರಿ. ಆ ನಂತರ ಏನಾಯ್ತು ಅಂತ ಹೇಳಿದರೆ, ನೆಕ್ಸ್ಟ್ ಡೇ ಗೊತ್ತಿರ್ಬೋದು ಯಾರಿಗೆ C-section ಆಗಿದೆ, ಫಸ್ಟ್ ವಾಕ್ ಇರ್ತದೆ. ಅಂದರೆ ಇಷ್ಟು ಒಂದು 10 hours ಆದ ನಂತರ, ನಿಮ್ಮ ಸರ್ಜರಿ ಆದರೆ 10 hours ನಂತರ ನಿಮಗೆ ವಾಕ್ ಮಾಡಿಸ್ತಾರೆ. ಆ ಫಸ್ಟ್ ವಾಕ್ ಇಷ್ಟು ಪೇನ್ಫುಲ್ ಆಗಿರ್ತದೆ. ಅಂದರೆ ನಿಮಗೆ ನಡಿಲಿಕ್ಕೆ ಕೂಡ ನಿಮಗೆ ಅಷ್ಟು ಭಯ ಆಗ್ತದೆ. ಅಂದರೆ ಸ್ಟಿಚ್ ಪೇನ್ ಇರ್ತದೆ, ಮತ್ತು ನಿಮ್ಮ ಬಾಡಿ ಇಷ್ಟು ವೀಕ್ ಆಗಿರ್ತದೆ ಅಂತ ಹೇಳಿದರೆ ಫುಲ್ಲು ಶಿವರಿಂಗ್ ಸ್ಟಾರ್ಟ್ ಆಗ್ತದೆ. ಸೊ ನಾನು ಕೂಡ ಫಸ್ಟ್ ನರ್ಸಿದು ಕೈ ಹಿಡ್ಕೊಂಡು ನಾನು ಜಸ್ಟ್ ವಾಶ್ರೂಮಿಗೆ ಅಂತ ವಾಕ್ ಮಾಡಿದೆ. ನಿಮಗೆ ತುಂಬ ಬ್ಲೀಡಿಂಗ್ ಕೂಡ ಆಗಿರ್ತದೆ. ಫಸ್ಟ್ ಪೀ ಮಾಡುವಾಗ, ಫಸ್ಟು ಮೋಷನ್ ಪಾಸ್ ಮಾಡುವಾಗ ಇಷ್ಟು ಪೇನ್ ಆಗ್ತದೆ. ಅದು ಯಾರು ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ ಅವರಿಗೆ ಮಾತ್ರ ಗೊತ್ತಿರ್ತದೆ. ಸೊ ಓಕೆ, ಇಷ್ಟು ನನ್ನ ಸ್ಟೋರಿ. ಮತ್ತು ನಾನು ಇನ್ನೊಂದೆಂತ ಹೇಳೋದಂತ ಹೇಳಿದರೆ, ಎಲ್ಲರೂ ಎನಿಸ್ತಾರೆ C-section ಅಂದರೆ ಸರ್ಜರಿ ತುಂಬಾ ಈಸಿ, ಈಗದವರು C-sectionಗೆ ಆಪ್ಟ್ ಮಾಡ್ತಾರೆ, ನಾರ್ಮಲ್ ಡೆಲಿವರಿ ಯಾರಿಗೆ ಕೂಡ ಬೇಡ, ಅದು ತುಂಬ ಪೇನ್ಫುಲ್ ಹಾಗೆ ಅಂತ ಹೇಳ್ತಾರೆ. ನಾನು ಕೂಡ ತುಂಬಾ ಕೇಳಿದ್ದೇನೆ, ಈಗದವರಿಗೆ C-section ಆಗಬೇಕು, ಅದು ತುಂಬಾ ಈಸಿ, ನಾರ್ಮಲ್ ಡೆಲಿವರಿ ಪೇನ್ ಅವರಿಗೆ ಬೇರ್ ಮಾಡಲಿಕ್ಕೆ ಆಗೋದಿಲ್ಲ ಈಗದವರಿಗೆ, ಅವರದ್ದು ಲೈಫ್ ಅಂತ ಹೇಳಿದರೆ ಅವರು ಕೆಲಸ ಮಾಡಲ್ಲ, ಹಾಗೆ ನಾರ್ಮಲ್ ಡೆಲಿವರಿ ಆಗಲ್ಲ. ಅದು ಎಲ್ಲ ಕಂಪ್ಲೀಟ್ಲಿ ರಾಂಗ್, ಅದು ಮಿತ್. ನೋಡಿ, C-section ಆಗಿರಲಿ, ನಾರ್ಮಲ್ ಡೆಲಿವರಿ ಆಗಿರಲಿ, ಏನಾದರೂ ಕೂಡ ನಿಮಗೆ ಪೇನ್ ಇರ್ತದೆ. ನಾರ್ಮಲ್ ಡೆಲಿವರಿಗಿಂತ C-section ಯಾರೆಲ್ಲ ಮಾಡಿರ್ತಾರೆ ಅವರಿಗೆ ತುಂಬಾ ಪೇನ್ ಇರ್ತದೆ. ನೋಡಿ, ನಮಗೆ C-section ಬೇಕಂತ ನಾವೇನು ಮಾಡಿಸೋದಲ್ಲ. ನಮಗೆ ಪೇನ್ ಇಂಡ್ಯೂಸ್ ಮಾಡಿ ಕೂಡ ಪೇನ್ ಬರದಿದ್ದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಮಗುವನ್ನು ನಾವು ಹೊಟ್ಟೆಯಲ್ಲಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ, ಹೇಗಾದರೂ ಹೊರಗೆ ಬರಲೇಬೇಕಲ್ಲ. ಯಾವ ಡೆಲಿವರಿ ಆದರೂ ಕೂಡ ನಾವು ಪೇನ್ ತಿಂದು ಆನಂತರ ನಾವು ಸರ್ಜರಿಗೆ ಹೋದದಂತ ಹೇಳಿ ನಾವು ಡಬಲ್ ಪೇನನ್ನು ಬೇರ್ ಮಾಡಿಡ್ತೇವೆ. ಸೊ ಎಲ್ಲರೂ ಅಂದ್ಕೊಳ್ಬೇಡಿ C-section ಅಂತ ಹೇಳಿದರೆ ತುಂಬಾ ಈಸಿ, ಲೇಝಿ ಮದರ್ಸ್ ಅಂತ ಯಾರು ಕೂಡ ಅಂದ್ಕೊಳ್ಬೇಡಿ. ನಾರ್ಮಲ್ ಆಗಿದ್ದು C-section ಆಗಿದ್ದರು ಎಲ್ಲರೂ ಬ್ರೇವ್ ಮದರ್ಸೇ. ಇದು ನನ್ನ ಸ್ಟೋರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ವಿಡಿಯೋಗೆ ಲೈಕ್, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.